ಸಿಂಪಲ್ ಮತ್ತು ಈಸಿಯಾಗಿ ಹರವೆ ಸೊಪ್ಪಿನ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊಪ್ಪು ಆಲ್ಮೋಸ್ಟ್ ಎಲ್ಲ ಸೊಪ್ಪು ತಿಂದ್ರೆ ತುಂಬಾ ಒಳ್ಳೆಯದು. ಐರನ್ ಕಂಟೆಂಟು ಎಲ್ಲ ತುಂಬಾ ಇರುತ್ತೆ. ಇದಕ್ಕೆ ಫಸ್ಟು ಏನಿಲ್ಲ, ಸಾಸಿವೆ ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಿ ತುರಿ, 2 ಒಣಮೆಣಸಿನಕಾಯಿ, 1 ದೊಡ್ಡ ಆನಿಯನ್, ಹಾಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಮೊದಲು ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಆಲ್ಮೋಸ್ಟ್ ಸೊಪ್ಪಿನ ರೆಸಿಪಿ ಏನೇ ಮಾಡ್ತಾಯಿದ್ರು ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನಾನು ಇಲ್ಲಿ 1 ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ ತುಂಬ ಫ್ರೈ ಆಗಬೇಕು ಅಂತಿಲ್ಲ, ಸ್ವಲ್ಪ ಆಯಿಲಲ್ಲಿ 1 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು. ಲೋ ಫ್ಲೇಮ್ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಣಮೆಣಸು, 2 ಒಣಮೆಣಸು ತೊಗೊಂಡಿದ್ದೀನಿ. ನೀವು ಹಸಿಮೆಣಸು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 1 ಮೀಡಿಯಮ್ ಸೈಜ್ ಆನಿಯನ್ನ ತೊಗೊತಾ ಇದ್ದೀನಿ. ನೋಡಿ, ಆನಿಯನ್ ಲೈಟಾಗಿ ಫ್ರೈ ಆಗಿದೆ. ಇವಾಗ ನಾನು ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ಕಟ್ಟು, ದೊಡ್ಡ ಕಟ್ಟು 1 ಕಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್, 1 ಸ್ಪೂನು ಸಾಲ್ಟ್ ಹಾಕ್ಬಿಟ್ಟು ಈಗ ಫ್ಲೇಮ್ನ ನೀವು ಹೈ ಮಾಡಿಬಿಟ್ಟು ಚೆನ್ನಾಗಿ 1 6 to 8 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 6 to 8 ಮಿನಿಟ್ಸ್ ಅಷ್ಟು ಬೇಯಿಸಿದಾದ್ಮೇಲೆ ನಾವು ನೋಡೋಣ ಅಂತೆ. ಬೆಂದಿದ್ರೆ ಇನ್ನೊಂದು ಸ್ವಲ್ಪ, ಇಲ್ಲಾಂದರೆ 1 2 ಮಿನಿಟ್ಸ್ ಇರ್ಬೋದು. ಹಾಗೆ ಆಮೇಲೆ ಕಾಯಿ ತುರಿ ಹಾಕೋಣ. ಫಸ್ಟ್ ಇದೊಂದು ಸ್ವಲ್ಪ ಬೇಯಲಿ. ನೋಡಿ, ನಾನು ಇವಾಗ ಇಲ್ಲಿ 8 ಮಿನಿಟ್ಸ್ ಅಷ್ಟು ಬೇಯಿಸಿದ್ದೀನಿ. ಆಲ್ಮೋಸ್ಟ್ ನೀರೆಲ್ಲ ಖಾಲಿ ಆಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಫುಲ್ ಇರೋದು ಅರ್ಧ ಆಗಿದೆ. ಇದಕ್ಕೆ ನಾನು ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಕಾಯಿ ತುರಿ ತೊಗೊಂಡಿರೋದು. ಹಾಗೆ ಇದಕ್ಕೆ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು, ಬಟ್ ಇದು ಸ್ವಲ್ಪ ಬೆಲ್ಲ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ. ಚೂರದು ಹಾಗೆ ಬಿಸಿಗೆ ಕರಗುತ್ತೆ. ಈಗ 1 2 ಮಿನಿಟ್ಸ್ ಇಷ್ಟು ಕಾಯಿ ತುರಿ ಹಾಕಿದ್ವಲ್ಲ, ನಾನು ಚೂರು 1 2 ಮಿನಿಟ್ಸ್ ಇಟ್ಬಿಟ್ಟು ನೀವು ಆಫ್ ಮಾಡಿದರೆ ಸರಿ ಆಗುತ್ತೆ. ಈಗ 10 ಮಿನಿಟ್ಸ್ ಒಳಗೆ ಇದು ಚೆನ್ನಾಗಿ ಬೇಯುತ್ತೆ. ದೊಡ್ಡ ಉರಿಲೇ ಇಡಬೇಕು. ನೋಡಿ, ಇನ್ನು 2 ಮಿನಿಟ್ಸ್ ಆಗಿದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಹೆಲ್ದಿಯಾಗಿರುವಂಥ ಹರವೆ ಸೊಪ್ಪಿನ ಪಲ್ಯ ರೆಡಿ. ಬೇಗನೆ ಮಾಡ್ಕೊಬೋದು. 10 ನಿಮಿಷದೊಳಗಡೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು.